Hi friends, welcome back to Paru Learning Hub. ನಾವು ಹಿಂದಿನ ವಿಡಿಯೋದಲ್ಲಿ ಎ ಡೇ ಇನ್ ದ ಆಶ್ರಮ್ ಅನ್ನೋ ಲೆಸನ್ ಬಗ್ಗೆ ನಾವು ತಿಳ್ಕೊಂಡ್ವಿ, ಅದನ್ನು ಪ್ರಾಕ್ಟೀಸ್ ಮಾಡಿದ್ವಿ. ಹಾಗೆ ಇವತ್ತು ಈ ವಿಡಿಯೋದಲ್ಲಿ ನಾವು ಎ ಡೇ ಇನ್ ದ ಆಶ್ರಮ್ ಅನ್ನೋ ಲೆಸನ್ನಿನ ನೋಟ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಎ ಡೇ ಇನ್ ದ ಆಶ್ರಮ್ ನೋಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಎ ಡೇ ಇನ್ ದ ಆಶ್ರಮ್ ಈ ನೋಟ್ಸು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ C1, C2, C3 ಅಂತ ಆ ಒಂದು ಸೆಪ್ರೇಟ್ ಕ್ಯಾಟಗರಿನಲ್ಲಿ ಏನು ಕೊಟ್ಟಿದ್ದಾರೆ ಸೇಮ್ ಕ್ವೆಶನ್ಸ್ಗೆ ನಾನಿಲ್ಲಿ ಆನ್ಸರ್ನ ಕೊಡ್ತಾ ಇರೋವಂಥದ್ದು. ಹಾಗೆ ಸಿಂಪಲ್ಲಾಗಿ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ ಈ ಕ್ವೆಶನ್ ಆನ್ಸರ್ನ ಪ್ರಿಪೇರ್ ಮಾಡಿರೋವಂಥದ್ದು. ನಿಮಗೆ ಖಂಡಿತ ಇದು ಯೂಸ್ಫುಲ್ ಆಗುತ್ತೆ. ಹಾಗೆ ನೀವೇನಾದರೂ ನನ್ನ ಈ ವಿಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಕ್ವೆಶನ್ ಆ್ಯಂಡ್ ಆನ್ಸರ್ ಸೆಷನ್ನ ಸ್ಟಾರ್ಟ್ ಮಾಡೋಣ. C1 ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಕ್ವೆಶನ್ ನಂಬರ್ 1, ಹೂ ನೇಮ್ಡ್ ದ ಸ್ಕೂಲ್ ಶಾಂತಿನಿಕೇತನ್? ಶಾಂತಿನಿಕೇತನ್ ಅಂತ ಯಾರು ಆ ಶಾಲೆಗೆ ಹೆಸರಿಟ್ರು? ಯಾರು ಶಾಂತಿನಿಕೇತನ್ ಅಂತ ಕರೆದ್ರು ಆ ಶಾಲೆಯನ್ನು? ಆನ್ಸರ್, ಗುರುದೇವ ರವೀಂದ್ರನಾಥ ಟ್ಯಾಗೋರ್ ನೇಮ್ಡ್ ದ ಸ್ಕೂಲ್ ಶಾಂತಿನಿಕೇತನ್. ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರು ಶಾಂತಿನಿಕೇತನ್ ಅಂತ ಆ ಶಾಲೆಗೆ ಹೆಸರಿಡ್ತಾರೆ. ಗುರುದೇವ ರವೀಂದ್ರನಾಥ ಟ್ಯಾಗೋರ್ ನೇಮ್ಡ್ ದ ಸ್ಕೂಲ್ ಶಾಂತಿನಿಕೇತನ್. ಸೆಕೆಂಡ್ ಕ್ವೆಶನ್, ವೆನ್ ಡಸ್ ದ ಡೇ ಇನ್ ಶಾಂತಿನಿಕೇತನ್ ಬಿಗಿನ್? ವೆನ್ ಡಸ್ ದ ಡೇ ಇನ್ ಶಾಂತಿನಿಕೇತನ್ ಬಿಗಿನ್? ಶಾಂತಿನಿಕೇತನದಲ್ಲಿ ದಿನ ಹೇಗೆ ಪ್ರಾರಂಭ ಆಗುತ್ತೆ ಅಥವಾ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳ್ತಾ ಇರೋವಂಥದ್ದು ಈ ಕ್ವೆಶನು. ದ ಆನ್ಸರ್ ಈಸ್, ದ ಡೇ ಇನ್ ಶಾಂತಿನಿಕೇತನ್ ಬಿಗಿನ್ಸ್ ಲಾಂಗ್ ಬಿಫೋರ್ ಸನ್ರೈಸ್. ಶಾಂತಿನಿಕೇತನದಲ್ಲಿ ಯಾವಾಗ ದಿನ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಸನ್ರೈಸ್ ಆಗೋದಕ್ಕಿಂತ ಮುಂಚೆ, ಸೂರ್ಯ ಹುಟ್ಟೋದಕ್ಕಿಂತ ಮೊದಲು, ಲಾಂಗ್ ಬಿಫೋರ್ ಅಂದರೆ ತುಂಬ ಸಮಯದ ಹಿಂದೆಯೇ ದಿನ ಪ್ರಾರಂಭ ಆಗುತ್ತೆ ಅನ್ನೋ ಅರ್ಥವನ್ನು ಕೊಡೋವಂಥದ್ದಾಗಿರುತ್ತೆ. ಯಾವಾಗ ಶಾಂತಿನಿಕೇತನದಲ್ಲಿ ದಿನ ಪ್ರಾರಂಭ ಆಗುತ್ತೆ? ಲಾಂಗ್ ಬಿಫೋರ್ ಸನ್ರೈಸ್, ಸೂರ್ಯ ಹುಟ್ಟೋದಕ್ಕಿಂತ ಮೊದಲು, ತುಂಬ ಮೊದಲೇ ಆ ದಿನ ಅಥವಾ ಪ್ರತಿದಿನ ಶಾಂತಿನಿಕೇತನ ಪ್ರಾರಂಭ ಆಗೋ ಥರ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 3, ವಾಟ್ ಈಸ್ ಟರ್ಮ್ಡ್ ಬೈ ಗುರುದೇವ ಆ್ಯಸ್ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್? ವಾಟ್ ಈಸ್ ಟರ್ಮ್ಡ್ ಬೈ ಗುರುದೇವ ಆ್ಯಸ್ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್? ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಅಂತ ಗುರುದೇವ ಅವರು ಯಾವುದನ್ನು ಕರೆದಿದ್ದಾರೆ? ಯಾವುದಕ್ಕೆ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಅಂತ ಅವರು ಸಂಬೋಧಿಸಿದ್ದಾರೆ? ದ ಆನ್ಸರ್ ಈಸ್, ಗುರುದೇವ ಟರ್ಮ್ಡ್ ಶಾಂತಿನಿಕೇತನ್ ಆ್ಯಸ್ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್. ಗುರುದೇವ ಅವರು ಶಾಂತಿನಿಕೇತನವನ್ನು ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಅಂತ ಕರೆದಿರೋವಂಥದ್ದು. ಗುರುದೇವ ಟರ್ಮ್ಡ್ ಶಾಂತಿನಿಕೇತನ್ ಆ್ಯಸ್ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್. ನೆಕ್ಸ್ಟ್ ಕ್ವೆಶನ್, ವಿಚ್ phrase used in paragraph 1 means both the old and the young people? Which phrase used in paragraph 1? ಪ್ಯಾರಾಗ್ರಾಫ್ 1ನಲ್ಲಿ ಯಾವ ಪ್ರೇಸ್ ಅಂದರೆ ಸೆಂಟೆನ್ಸ್, ಬೋತ್ ದ ಓಲ್ಡ್ ಆ್ಯಂಡ್ ದ ಯಂಗ್ ಪೀಪಲ್ ಅನ್ನೋ ಅರ್ಥ ಕೊಡುವಂತಹ ಯಾವ ಸೆಂಟೆನ್ಸನ್ನು ಪ್ಯಾರಾಗ್ರಾಫ್ 1ನಲ್ಲಿ ಕೊಟ್ಟಿದ್ದಾರೆ? ಆನ್ಸರ್, ದ ಪ್ರೇಸ್ old and young alike means both the old and the young people. ಯಾವ ಪ್ರೇಸನ್ನು ಕೊಟ್ಟಿದ್ದಾರೆ ಅಂದರೆ ಓಲ್ಡ್ ಆ್ಯಂಡ್ ದ ಯಂಗ್ ಅಲೈಕ್ ಅನ್ನೋ ಪ್ರೇಸ್ನ ಕೊಟ್ಟಿದ್ದಾರೆ ಪ್ಯಾರಾಗ್ರಾಫ್ 1ನಲ್ಲಿ. ಅದು ಬೋತ್ ದ ಓಲ್ಡ್ ಆ್ಯಂಡ್ ದ ಯಂಗ್ ಪೀಪಲ್ ಅನ್ನೋ ಅರ್ಥವನ್ನು ಕೊಡುವಂತಹ ಪ್ರೇಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 5, the boys in Shantiniketan
get up early in the morning. Who else are the early risers? ಶಾಂತಿನಿಕೇತನದಲ್ಲಿ ಎಲ್ಲ ಹುಡುಗರು ಕೂಡ ಅರ್ಲಿ ಮಾರ್ನಿಂಗ್ಗೆ ಎದ್ದೇಳ್ತಾ ಇದ್ರು, ಹೌದಲ್ವಾ? ಅದರಲ್ಲೂ ಇನ್ನೂ ಬೇಗ ಯಾರು ಎದ್ದೇಳ್ತಾ ಇದ್ರು? ಯಾರು ಅವ್ರಿಗಿಂತ ಮುಂಚೆ ಎದ್ದೇಳ್ತಾ ಇದ್ರು ಪ್ರತಿದಿನ ಬೆಳಿಗ್ಗೆ? ಯಾರಪ್ಪ ಅಂದರೆ ದ ಚಾರಿಸ್ಟರ್ಸ್ ಆರ್ ದ ಅರ್ಲಿ ರೈಸರ್ಸ್ ಇನ್ ಶಾಂತಿನಿಕೇತನ್. ದ ಚಾರಿಸ್ಟರ್ಸ್ ಯಾವಾಗಲೂ ಎಲ್ಲರಿಗಿಂತ ಮುಂಚಿತವಾಗಿ ಶಾಂತಿನಿಕೇತನದಲ್ಲಿ ಎದ್ದೇಳ್ತಾ ಇದ್ರು. ಚಾರಿಸ್ಟರ್ ಅಂದರೆ ಪ್ರೇಯರ್ ಮಾಡುವಂತಹ ತಂಡದವರು. ಆಲ್ರೆಡಿ ನಾವು ಇದನ್ನು ಲೆಸನ್ ಎಕ್ಸ್ಪ್ಲೈನ್ ಮಾಡುವಾಗಲೇ ಡಿಸ್ಕಸ್ ಮಾಡಿದ್ದೀವಿ. ದ ಚಾರಿಸ್ಟರ್ಸ್ ಆರ್ ದ ಅರ್ಲಿ ರೈಸರ್ಸ್ ಇನ್ ದ ಶಾಂತಿನಿಕೇತನ್. ನೆಕ್ಸ್ಟ್ C2 ಕ್ಯಾಟಗರಿ ಕ್ವೆಶನ್ಸ್ನ ನೋಡೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. Question number 1. What kind of work do the boys practice in the afternoon? The answer is, the boys in the Shantiniketan practice carpentry, spinning, weaving, drawing, painting, music, etc. They learn these type of handiworks in the afternoon. ಯಾವ ರೀತಿಯ ಕೆಲಸಗಳನ್ನ ಅಲ್ಲಿ ಹುಡುಗರು, ಶಾಂತಿನಿಕೇತನದ ಹುಡುಗರು ಪ್ರತಿದಿನ ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅನ್ನೋದು ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆಗೆ ಉತ್ತರ, ದ ಬಾಯ್ಸ್ ಇನ್ ದ ಶಾಂತಿನಿಕೇತನ್ ಪ್ರಾಕ್ಟೀಸ್, ಶಾಂತಿನಿಕೇತನದ ಹುಡುಗರು ಕಾರ್ಪೆಂಟ್ರಿ, ಸ್ಪಿನ್ನಿಂಗ್, ವೀವಿಂಗ್, ಡ್ರಾಯಿಂಗ್, ಪೇಂಟಿಂಗ್ ಮತ್ತು ಮ್ಯೂಸಿಕ್ಕು, ಈ ರೀತಿಯ ಹ್ಯಾಂಡಿ ವರ್ಕ್ಸ್ ಅಂದರೆ ಕರಕುಶಲ ಕಲೆಗಳು, ಕಾರ್ಪೆಂಟ್ರಿ, ಸ್ಪಿನ್ನಿಂಗ್, ಡ್ರಾಯಿಂಗ್, ಪೇಂಟಿಂಗ್ ಇದೆಲ್ಲ ಕೈಯಿಂದ ಮಾಡುವಂತಹ ಕಲೆಗಳಾಗಿರೋದ್ರಿಂದ ಇಂತಹ ಹ್ಯಾಂಡಿ ವರ್ಕ್ಸ್ನ ಅವರು ಪ್ರತಿದಿನ ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಕ್ವೆಶನ್. ವಾಟ್ ಆರ್ ದ ಶಾಂತಿನಿಕೇತನ್ ಬಾಯ್ಸ್ ಫೇಮಸ್ ಫಾರ್? ವಾಟ್ ಆರ್ ದ ಶಾಂತಿನಿಕೇತನ್ ಬಾಯ್ಸ್ ಫೇಮಸ್ ಫಾರ್? ಶಾಂತಿನಿಕೇತನದ ಬಾಯ್ಸು ಯಾವುದಕ್ಕೆ ಫೇಮಸ್ ಆಗಿದ್ರು? The answer is, the Shantiniketan boys are famous for their sports and games. ಶಾಂತಿನಿಕೇತನದ ಹುಡುಗರು ಅವರ ಸ್ಪೋರ್ಟ್ಸ್ ಮತ್ತು ಗೇಮಿಗೆ, ಅವರ ಕ್ರೀಡೆಗಳು ಮತ್ತು ಆಟಗಳಿಗೆ ಅವರು ಫೇಮಸ್ ಆಗಿರ್ತಾರೆ. ಫೇಮಸ್ ಅಂದರೆ ಪ್ರಸಿದ್ಧಿ ಅಥವಾ ಪ್ರಖ್ಯಾತಿ ಆಗಿದ್ರು ಅನ್ನೋ ಅರ್ಥವನ್ನು ಕೊಡುವಂಥದ್ದಾಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 3. How do the boys spend their evenings before they go to bed? How do the boys spend their evenings before they go to bed? ಶಾಂತಿನಿಕೇತನದ ಹುಡುಗರು ಅವರ ಸಂಜೆಯನ್ನು ಹೇಗೆ ಕಳೀತಾ ಇದ್ರು? ಬಿಫೋರ್ ದೇ ಗೋ ಟು ಬೆಡ್, ಮಲ್ಗೋದಕ್ಕೆ ಹೋಗೋದಕ್ಕಿಂತ ಮುಂಚಿನ ಸಮಯವನ್ನು ಅವರು ಹೇಗೆ ಕಳೀತಾ ಇದ್ರು? Answer. The boys spend their evenings singing songs, listening to stories and attending prayers before they go to bed. ಅವರು ಮಲ್ಗೋದಕ್ಕೆ ಹೋಗೋದಕ್ಕಿಂತ ಮುಂಚಿನ ಸಮಯವನ್ನು ಅಥವಾ ಸಂಜೆಯ ಸಮಯವನ್ನು ಹೇಗೆ ಕಳೀತಾ ಇದ್ರಪ್ಪ ಅಂದರೆ ಸಿಂಗಿಂಗ್ ಸಾಂಗ್ಸ್, ಹಾಡುಗಳನ್ನು ಹೇಳೋದ್ರ ಮುಖಾಂತರ, ಹಾಗೆಯೇ ಲಿಸ್ನಿಂಗ್ ಟು ಸ್ಟೋರೀಸ್ನ ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ, ಸ್ಟೋರೀಸ್ನ ಕೇಳೋದ್ರ ಮುಖಾಂತರ, ಹಾಗೆಯೇ ಪ್ರೇಯರ್ಗಳನ್ನ ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ, ಪ್ರೇಯರ್ನ ಅಟೆಂಡ್ ಮಾಡೋದ್ರ ಮುಖಾಂತರ ಅವರು ಆ ಸಮಯವನ್ನು ಕಳೀತಾ ಇದ್ರು. ನೆಕ್ಸ್ಟ್ ಕ್ವೆಶನ್ ನಂಬರ್ 4. ರೀಡ್ ದ ಸೆಕೆಂಡ್ ಪ್ಯಾರಾಗ್ರಾಫ್ ಕೇರ್ಫುಲಿ. ವಾಟ್ ಇಟ್ ಡಿಸ್ಕ್ರೈಬ್ಸ್ ಈಸ್. ರೀಡ್ ದ ಸೆಕೆಂಡ್ ಪ್ಯಾರಾಗ್ರಾಫ್. ಎರಡನೇ ಪ್ಯಾರಾಗ್ರಾಫ್ನ ಓದಿ, ಕೇರ್ಫುಲ್ಲಾಗಿ ಓದಿ. ಎಲ್ಲಿದೆ ಎರಡನೇ ಪ್ಯಾರಾಗ್ರಾಫು? ಟೆಕ್ಸ್ಟ್ ಬುಕ್ಕಲ್ಲಿದೆ. ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಸೆಕೆಂಡ್ ಪ್ಯಾರಾಗ್ರಾಫನ್ನು ಕೇರ್ಫುಲ್ಲಾಗಿ ಓದಬೇಕು, ಗಮನ ಇಟ್ಟು ಓದಬೇಕು. ಹಾಗೆಯೇ ವಾಟ್ ಇಟ್ ಡಿಸ್ಕ್ರೈಬ್ ಈಸ್, ಅದು ಯಾವುದ್ರ ಬಗ್ಗೆ ವಿವರಿಸುತ್ತೆ ಅಥವಾ ವರ್ಣಿಸುತ್ತೆ ಅನ್ನೋದನ್ನು ನಾವು ಇಲ್ಲಿ 4 ಆಪ್ಷನ್ನ ಕೊಡಲಾಗಿದೆ. ಆ ಆಪ್ಷನ್ಸ್ನ ನೋಡಿಕೊಂಡು
ಇಲ್ಲಿ ಆ ಒಂದು ಪ್ಯಾರಾಗ್ರಾಫಿಗೆ ಸಂಬಂಧಪಟ್ಟಿರುವಂತಹ ಸೆಂಟೆನ್ಸ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಮೊದಲನೇದು, ದ ಗ್ರೇಟ್ನೆಸ್ ಆಫ್ ದ ಟೀಚರ್. ಬಿ, ದ ಸಾಂಗ್ ಆಫ್ ದ ಚಾರಿಸ್ಟರ್ಸ್. ಸಿ, ದ ಲೆಸನ್ಸ್ ಟಾಟ್ ಇನ್ ದ ಆಶ್ರಮ್. ಡಿ, ಸೈಲೆಂಟ್ ಮೆಡಿಟೇಷನ್ ಆಫ್ ದ ಇನ್ಮೆಂಟ್ಸ್. ಸೆಕೆಂಡ್ ಪ್ಯಾರಾಗ್ರಾಫ್ ಅಂದರೆ ಯಾವುದು? ಇಫ್ ಐ ವರ್ ಟು ಡಿಸ್ಕ್ರೈಬ್ ಟು ಯು ಒನ್ ಡೇ ಇನ್ ದ ಆಶ್ರಮ್ ವಿತ್ ದ ಬಾಯ್ಸ್, ದಟ್ ವುಡ್ perhaps best bring home to you its inner beauty. Long before sunrise, like the birds in our own Amloki groves, our boys are awake, the choristers are the first rise, and they go around the ashram singing their morning hum. You can hear the voices in the distance drawing nearer and nearer, and then the sound dies away as the choir passes to another part of the ashram, and then again it comes nearer and nearer. The beauty of the sound in the silent morning air and the sense of joy and reverence which it brings give peace to the soul. ಈ ಒಂದು ಪ್ಯಾರಾಗ್ರಾಫ್ ಬಗ್ಗೆ ಇಲ್ಲಿ ಕೇಳ್ತಾ ಇರೋವಂಥದ್ದು. ಇದು ಯಾವುದನ್ನು ಡಿಸ್ಕ್ರೈಬ್ ಮಾಡುತ್ತೆ ಹಾಗಾದರೆ? ಎಸ್, ಯು ಆರ್ ರೈಟ್. ಆಪ್ಷನ್ ಬಿ, ದ ಸಾಂಗ್ ಆಫ್ ದ ಚಾರಿಸ್ಟರ್. ಚಾರಿಸ್ಟರ್ ಹಾಡುವಂತಹ ಸಾಂಗ್ ಬಗ್ಗೆ, ಗೀತೆಯ ಬಗ್ಗೆ ಇದು ವಿವರಣೆ ಕೊಡುವಂತಹ ಪ್ಯಾರಾಗ್ರಾಫ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ C3. We are going to practice C3. Read and write. C3. Read and discuss your responses with your partner. Then you write. ಫಸ್ಟು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನಿಮ್ಮ ಪಾರ್ಟ್ನರ್ ಜೊತೆ, ನಿಮ್ಮ ಫ್ರೆಂಡ್ ಜೊತೆ ಇದನ್ನು ಡಿಸ್ಕಸ್ ಮಾಡಿ, ಅದಾದ ಮೇಲೆ ರೀಡ್ ಆ್ಯಂಡ್ ರೈಟ್ ಅಂತ ಕೊಟ್ಟಿರೋದ್ರಿಂದ ಅದಾದ ಮೇಲೆ ಇದಕ್ಕೆ ಆನ್ಸರ್ನ ಬರೀಬೇಕಾಗಿರುತ್ತೆ. ಕ್ವೆಶನ್ ನಂಬರ್ 1. ವಾಟ್ ಈಸ್ ದ ಎಫೆಕ್ಟ್ ಆಫ್ ದ ಸಾಂಗ್ ಆಫ್ ದ ಚಾರಿಸ್ಟರ್ಸ್ ಆನ್ ದ ಲಿಸನರ್ಸ್? ಚಾರಿಸ್ಟರ್ಸ್ ಹಾಡ್ತಾ ಇದ್ದಂತಹ ಸಾಂಗ್ನ ಅಥವಾ ಹಾಡಿನ ಅಥವಾ ಪ್ರಾರ್ಥನೆಯ ಎಫೆಕ್ಟ್ ಏನು? ಯಾರಿಗೆ ಎಫೆಕ್ಟ್ ಆಗುತ್ತೆ ಇದು? ಲಿಸನರ್ಸ್, ಯಾರು ಕೇಳ್ತಾರೆ, ಆ ಹಾಡನ್ನು ಯಾರು ಕೇಳಿಸ್ಕೋತಾರೆ ಅವರಿಗೆ ಆ ಚಾರಿಸ್ಟರ್ಸ್ ಹಾಡ್ತಾ ಇದ್ದಂಥ ಸಾಂಗಿಂದ, ಹಾಡಿನಿಂದ ಏನು ಎಫೆಕ್ಟ್ ಆಗ್ತಾ ಇತ್ತು? ಇದಕ್ಕೆ ಆನ್ಸರ್, ದ ಸಾಂಗ್ ಆಫ್ ದ ಚಾರಿಸ್ಟರ್ಸ್ ಫಿಲ್ ದ ಲಿಸನರ್ಸ್ ವಿತ್ ಜಾಯ್, ಪೀಸ್ ಆ್ಯಂಡ್ ಡಿವೋಷನ್. ಆ ಚಾರಿಸ್ಟರ್ಸ್ ಹಾಡ್ತಾ ಇದ್ದಂತಹ ಹಾಡಿನಿಂದ ಕೇಳುಗರಿಗೆ ಏನಾಗ್ತಾ ಇತ್ತಪ್ಪ ಅಂದರೆ, ಲಿಸನರ್ಸ್ ವಿತ್ ಜಾಯ್, ಫಿಲ್ ದ ಲಿಸನರ್ಸ್ ವಿತ್ ಜಾಯ್. ಆ ಹಾಡನ್ನು ಕೇಳಿದವ್ರ ಮನಸ್ಸು ತುಂಬ ಸಂತಸದಾಯಕವಾಗಿ ಇರ್ತಾಯಿತ್ತು. ಪೀಸ್, ಶಾಂತಿಯುತವಾಗಿ ಇರ್ತಾಯಿತ್ತು, ಶಾಂತಿಯುತ ಭಾವನೆ ಮೂಡ್ತಾಯಿತ್ತು. ಆ್ಯಂಡ್ ಡಿವೋಷನ್ ಅಂದರೆ ಭಕ್ತಿ, ಅಥವಾ ಆ ಒಂದು ಹಾಡನ್ನು ಕೇಳಿದಾಗ ಮೂಡ್ತಾ ಇದ್ದಂತಹ ಗೌರವ ಭಾವ ಅನ್ನೋ ಅರ್ಥವನ್ನು ಕೊಡೋ ಅಂಥದ್ದಾಗಿರುತ್ತೆ. ಇಲ್ಲಿ ರೆವರೆನ್ಸ್ ಅನ್ನೋ ಒಂದು ಪದ ಬಳಕೆ ಮಾಡಿದ್ದಾರೆ. ರೆವರೆನ್ಸ್ ಅಂದರೆ ಇನ್ನೊಂದು ಸಿನಾನಿಮ್ಸ್, ಅದಕ್ಕೆ ಸಮಾನಾರ್ಥಕ ಪದ ಏನಪ್ಪ ಅಂದರೆ ಡಿವೋಷನ್ ಅಂತ ಕರಿಬೋದು. ಡಿವೋಷನ್, ಭಕ್ತಿ, ಗೌರವ ಭಾವ ಅನ್ನೋ ಅರ್ಥವನ್ನು ಕೊಡುವಂಥದ್ದಾಗಿರುತ್ತೆ. ಸೊ ದ ಸಾಂಗ್ ಆಫ್ ದ ಚಾರಿಸ್ಟರ್ಸ್ ಫಿಲ್ ದ ಲಿಸನರ್ಸ್ ವಿತ್ ಜಾಯ್, ಪೀಸ್ ಆ್ಯಂಡ್ ಡಿವೋಷನ್. ಇದು ಬಂದು ಫಸ್ಟ್ ಕ್ವೆಶನಿಗೆ ಆನ್ಸರ್ ಆಗಿರುತ್ತೆ. ಸೆಕೆಂಡ್ ಕ್ವೆಶನ್, ಹೌ ಆರ್ ದ ಕ್ಲಾಸಸ್ ಹೆಲ್ಡ್ ಇನ್ ದ ಆಫ್ಟರ್ನೂನ್ ಇನ್ ಶಾಂತಿನಿಕೇತನ್? ಹೌ ಆರ್ ದ ಕ್ಲಾಸಸ್ ಹೆಲ್ಡ್ ಇನ್ ದ ಆಫ್ಟರ್ನೂನ್ ಇನ್ ಶಾಂತಿನಿಕೇತನ್? ಶಾಂತಿನಿಕೇತನದಲ್ಲಿ ಮಧ್ಯಾಹ್ನದ ತರಗತಿಗಳು ಹೇಗೆ ನಡೀತಾ ಇತ್ತು ಅಂತ ಇಲ್ಲಿ ಕ್ವೆಶನ್ ಕೇಳಿರೋವಂಥದ್ದು. ಆನ್ಸರ್, ದ ಕ್ಲಾಸಸ್ ಇನ್ ದ ಆಫ್ಟರ್ನೂನ್ ಬಿಗಿನ್ಸ್ ವಿತ್ ಹ್ಯಾಂಡಿ ವರ್ಕ್ಸ್.
ದಿಸ್ ಹೆಲ್ಪ್ಸ್ ದ ಬಾಯ್ಸ್ ಟು ಡಿಸ್ಕವರ್ ದೇರ್ ಟೇಸ್ಟ್ ಆ್ಯಂಡ್ ಟ್ಯಾಲೆಂಟ್ಸ್. ಇಲ್ಲಿ ತರಗತಿಗಳು, ಮಧ್ಯಾಹ್ನದ ತರಗತಿಗಳು ಹೇಗೆ ಶುರುವಾಗ್ತಾ ಇತ್ತಪ್ಪ ಅಂದರೆ, ಕರಕುಶಲ ಕಲೆಗಳನ್ನು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಪ್ರಾರಂಭ ಆಗ್ತಾ ಇತ್ತು. ನಾವು ಆಲ್ರೆಡಿ ಇದನ್ನು ಲೆಸನ್ ಎಕ್ಸ್ಪ್ಲೈನ್ ಮಾಡುವಾಗ ನಾವು ಇದನ್ನು ಆಲ್ರೆಡಿ ನೋಡಿದ್ವಿ. ಏನೇನೆಲ್ಲ ಹ್ಯಾಂಡಿ ವರ್ಕ್ಸ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅವರು? ಕಾರ್ಪೆಂಟ್ರಿ ವರ್ಕ್ಸ್ ಆಗಿರ್ಬೋದು, ಮೆಕ್ಯಾನಿಕಲ್ ವರ್ಕ್ಸ್ ಆಗಿರ್ಬೋದು, ವೀವಿಂಗ್ಸ್ ಆಗಿರ್ಬೋದು, ಪೇಂಟಿಂಗ್ಸ್ ಆಗಿರ್ಬೋದು, ಈ ರೀತಿಯ ಕರಕುಶಲ ಕಲೆಗಳನ್ನು ಅವರು ಮಧ್ಯಾಹ್ನದ ತರಗತಿಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹಾಗೆಯೇ ಈ ಒಂದು ಕರಕುಶಲ ಕಲೆಗಳ ಹ್ಯಾಂಡಿ ವರ್ಕ್ಸ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಆ ಹುಡುಗರಿಗೆ ಅವರಲ್ಲಿರುವಂತಹ ಪ್ರತಿಭೆಯನ್ನು, ಅಭಿರುಚಿಯನ್ನು, ಡಿಸ್ಕವರ್ ದೇರ್ ಟೇಸ್ಟ್ಸ್ ಆ್ಯಂಡ್ ಟ್ಯಾಲೆಂಟ್ಸ್, ಅವರಲ್ಲಿರುವಂತಹ ಅಭಿರುಚಿಯನ್ನು ಹಾಗೆ ಅವರಲ್ಲಿರುವಂತಹ ವಿಭಿನ್ನವಾದ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಇದು ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಸಮಯ ಆಗಿತ್ತು. ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ ನಿಮಗೆ ಕ್ವೆಶನ್ಸ್ ಮತ್ತು ಆನ್ಸರ್ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಆನ್ಸರ್ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ, ನಾವು ಈ ಪ್ರಶ್ನೆಗಳ ಅರ್ಥನ ತಿಳ್ಕೊಂಡ್ರೆ, ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ, ಇದನ್ನು ಉರು ಹೊಡಿಲಿಲ್ಲ ಅಂದ್ರೂ ಕೂಡ ನೆನ್ಪಿಟ್ಕೊಂಡು ನಾವು ಆನ್ಸರ್ ಮಾಡ್ಬೋದು. ಆ ಕಾರಣಕ್ಕೋಸ್ಕರ ನಾನಿಲ್ಲಿ ಪ್ರತಿಯೊಂದು ಪ್ರಶ್ನೆ ಹಾಗೂ ಉತ್ತರಗಳ ಅರ್ಥವನ್ನು ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 3. ಹೌ ಡು ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ಸ್ ಇನ್ ಶಾಂತಿನಿಕೇತನ್? ಹೌ ಡು ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ಸ್ ಇನ್ ಶಾಂತಿನಿಕೇತನ್? ಶಾಂತಿನಿಕೇತನದಲ್ಲಿ ಹುಡುಗರು ಹೇಗೆ ಅವರ ಸಂಜೆಯ ಸಮಯವನ್ನು ಕಳೀತಾ ಇದ್ರು? ಆನ್ಸರ್: ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ಸ್ ಸಿಂಗಿಂಗ್ ಸಾಂಗ್ಸ್, ಲಿಸ್ನಿಂಗ್ ಟು ಸ್ಟೋರೀಸ್, enacting dramas and attending prayers. ಹುಡುಗರು ಹೇಗೆ ಅವರ ಸಂಜೆಯ ಸಮಯವನ್ನು ಕಳೀತಾ ಇದ್ರು ಅಂತ ಹೇಳಿದ್ರೆ, ಸಿಂಗಿಂಗ್ ಸಾಂಗ್ಸ್, ಹಾಡನ್ನು ಹೇಳೋದ್ರ ಮುಖಾಂತರ, ಲಿಸ್ನಿಂಗ್ ಟು ಸ್ಟೋರೀಸ್, ಕತೆಗಳನ್ನು ಕೇಳೋದ್ರ ಮುಖಾಂತರ, ಎನ್ಯಾಕ್ಟಿಂಗ್ ಡ್ರಾಮಾಸ್, ಚಿಕ್ಕ ಪುಟ್ಟ ನಾಟಕಗಳನ್ನು ಅಭಿನಯ ಮಾಡೋದ್ರ ಮುಖಾಂತರ, ಎನ್ಯಾಕ್ಟ್ ಅಂದರೆ ಅಭಿನಯ ಮಾಡೋದ್ರ ಮುಖಾಂತರ, ಅದೇ ರೀತಿ ಅಟೆಂಡಿಂಗ್ ಪ್ರೇಯರ್ಸ್ ನಡೀತಾ ಇರುತ್ತೆ ಆಶ್ರಮದಲ್ಲಿ. ಗುರುದೇವ ಅವರು ಒಂದಷ್ಟು ಪ್ರೇಯರ್ಸ್ನ ಹೇಳ್ಕೊಡ್ತಾ ಇರ್ತಾರೆ. ಆ ಪ್ರೇಯರ್ಸ್ನ ಅಟೆಂಡ್ ಮಾಡಿ ಅವರು ಪ್ರೇಯರ್ ಮಾಡೋದ್ರ ಮುಖಾಂತರ ಪ್ರತಿದಿನ ಶಾಂತಿನಿಕೇತನದಲ್ಲಿ ಹುಡುಗರು ಸಂಜೆಯ ಸಮಯವನ್ನು ಕಳೀತಾ ಇರ್ತಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 4. How are the classes at Shantiniketan different from the classes in other schools? ಶಾಂತಿನಿಕೇತನದಲ್ಲಿ ನಡೀತಾ ಇದ್ದಂತಹ ತರಗತಿಗಳು ಹೇಗೆ ಬೇರೆ ಶಾಲೆಗಳಿಗಿಂತ ವಿಭಿನ್ನವಾಗಿವೆ ಅನ್ನೋದನ್ನು ಇಲ್ಲಿ ಕೇಳಿರೋ ಅಂಥದ್ದು. ಇದಕ್ಕೆ ಆನ್ಸರ್: The classes at Shantiniketan are different from those in other schools. ಶಾಂತಿನಿಕೇತನದಲ್ಲಿ ನಡೀತಾ ಇದ್ದಂತಹ ಕ್ಲಾಸಸ್ಸು ಬೇರೆ ಶಾಲೆಗಿಂತ ವಿಭಿನ್ನವಾಗಿತ್ತು. ಹೇಗೆ? ಸ್ಟೂಡೆಂಟ್ಸ್ ಲರ್ನ್ ಇನ್ ದ ಓಪನ್ ಏರ್ ಅಂಡರ್ ದ ಟ್ರೀಸ್ ಇನ್ ಸ್ಮಾಲ್ ಗ್ರೂಪ್ಸ್. ಇಲ್ಲಿ ಮಕ್ಕಳು ಹೇಗೆ ಕಲಿತಾ ಇದ್ರು ಅಂತ ಹೇಳಿದ್ರೆ, ಓಪನ್ ಏರ್ ಅಥವಾ ತೆರೆದ ಮೈದಾನದಲ್ಲಿ, ಯಾವುದೇ ರೀತಿ ಕ್ಲಾಸ್ ರೂಮ್ಸ್ ಅಥವಾ ಕಟ್ಟಡಗಳ ಮಧ್ಯೆ ಕೂತ್ಕೊಂಡು ಕಲಿತಾ ಇರಲಿಲ್ಲ. ಇವರು ಓಪನ್ ಪ್ಲೇಸಲ್ಲಿ ಕಲಿತಾ ಇದ್ದರು. ಎಲ್ಲಿ? ಓಪನ್ ಪ್ಲೇಸಲ್ಲಿ ಮರದ ಕೆಳಗೆ ಚಿಕ್ಕ ಚಿಕ್ಕ ಗ್ರೂಪ್ಗಳನ್ನ ಮಾಡಿಕೊಂಡು, ಚಿಕ್ಕ ಚಿಕ್ಕ ತಂಡಗಳನ್ನು ಮಾಡಿಕೊಂಡು ಗುಂಪಿನಲ್ಲಿ ಅವರು ಕಲಿತಾ ಇದ್ದರು. ಲರ್ನಿಂಗ್ ಈಸ್ ಡನ್ ಥ್ರೂ ಡಿಸ್ಕಷನ್. Learning is done through discussion and students can ask questions freely. ಅಲ್ಲಿ ಕಲಿಕೆ ಹೇಗಾಗ್ತಾ ಇತ್ತು ಅಂತ ಹೇಳಿದ್ರೆ, ಥ್ರೂ ಡಿಸ್ಕಷನ್, ಸಂಭಾಷಣೆ ಮಾಡೋದ್ರ ಮುಖಾಂತರ, ಚರ್ಚೆ ಮಾಡೋದ್ರ ಮುಖಾಂತರ ಅಲ್ಲಿ ಕಲಿಕೆ ಆಗ್ತಾ ಇತ್ತು. ಆ್ಯಂಡ್ ಸ್ಟೂಡೆಂಟ್ಸ್ ಕ್ಯಾನ್ ಆಸ್ಕ್ ಕ್ವೆಶನ್ಸ್ ಫ್ರೀಲಿ.
ಅಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಕ್ವೆಶನ್ಸ್ನ, ಅವ್ರಿಗೆ ಬರೋವಂತಹ ಡೌಟ್ಸ್ನ ನಿರ್ಭಯವಾಗಿ ಮುಕ್ತವಾಗಿ ಕೇಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇತ್ತು. ಇನ್ ಅದರ್ ಸ್ಕೂಲ್ಸ್, ಬೇರೆ ಶಾಲೆಗಳಲ್ಲಿ ಹೇಗಿತ್ತು ಹಾಗಾದರೆ? ಬೇರೆ ಶಾಲೆಗಳಲ್ಲಿ ಹೇಗಿತ್ತಪ್ಪ ಅಂದರೆ, ಕ್ಲಾಸಸ್ ಆರ್ ಹೆಲ್ಡ್ ಇನ್ ಕ್ಲಾಸ್ ರೂಮ್ಸ್ ವಿತ್ ಮೆನಿ ಸ್ಟೂಡೆಂಟ್ಸ್. ಕ್ಲಾಸ್ ರೂಮಲ್ಲಿ 4 ಗೋಡೆಗಳ ಮಧ್ಯನೇ ನಡೀತಾ ಇತ್ತು. ತುಂಬ ಮಕ್ಕಳಿರ್ತಾಯಿದ್ರು ಅಲ್ಲಿ. ಹಾಗೆಯೇ ಮೋರ್ ಬುಕ್ಸ್ ಆ್ಯಂಡ್ ಲೆಸ್ ಫ್ರೀಡಮ್ ಟು ಲರ್ನ್ ಇನ್ ದೇರ್ ಓನ್ ವೇ. ಅಲ್ಲಿ ಕ್ಲಾಸ್ ರೂಮ್ ಒಳಗಡೆ ತರಗತಿಗಳು ನಡೀತಾ ಇತ್ತು. ಹಾಗೆ ತುಂಬ ಸ್ಟೂಡೆಂಟ್ಸ್ ಇರ್ತಾಯಿದ್ರು. ಅದೇ ರೀತಿ ಹಲವಾರು ಬುಕ್ಸ್ನ ಅವರು ಅಧ್ಯಯನ ಮಾಡಬೇಕಿತ್ತು. ಹಾಗೆ ಅಲ್ಲಿ ಮಕ್ಕಳಿಗೆ ಅವರ ಅನಿಸಿಕೆಗಳನ್ನ ವ್ಯಕ್ತಪಡಿಸೋದಕ್ಕೆ, ಕ್ವೆಶನ್ ಕೇಳೋದಕ್ಕೆ ತುಂಬ ಫ್ರೀಡಮ್ ಇರ್ತಾ ಇರಲಿಲ್ಲ. ಅದೇ ರೀತಿ ವಿದ್ಯಾರ್ಥಿಗಳು ಅವ್ರಿಗೆ ಏನು ಬೇಕು ಅದನ್ನು ಕಲಿಯೋದಕ್ಕೆ ಅವಕಾಶ ತುಂಬ ಕಡಿಮೆ ಇತ್ತು. ಅಂದರೆ ಚೈಲ್ಡ್ ಸೆಂಟ್ರಿಕ್ ಮೆಥಡಾಲಜಿಗೆ ಬೇರೆ ಶಾಲೆಗಳಲ್ಲಿ ತುಂಬ ಕಡಿಮೆ ಅವಕಾಶವನ್ನು ಕೊಡಲಾಗ್ತಿತ್ತು. ಹಾಗೆ ಶಾಂತಿನಿಕೇತನದಲ್ಲಿ ಚಿಲ್ಡ್ರನ್ ಸೆಂಟರ್ಡ್ ಮೆಥಡಾಲಜಿನ ಬಳಸಲಾಗ್ತಾ ಇತ್ತು. ಇದು ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ 5th question. Question number 5. How does Shantiniketan prepare the boys for life? How does Shantiniketan prepare the boys for life? ಶಾಂತಿನಿಕೇತನ ಹುಡುಗರನ್ನು ಹೇಗೆ ಅವರ ಜೀವನವನ್ನು ನಡೆಸೋದಕ್ಕೆ ಪ್ರಿಪೇರ್ ಮಾಡ್ತಾ ಇತ್ತು, ತಯಾರಿ ಮಾಡ್ತಾ ಇತ್ತು ಅಂತ ಇಲ್ಲಿ ಕೇಳಿರೋವಂಥದ್ದು ಕ್ವೆಶನ್ನು. ಇದಕ್ಕೆ ಆನ್ಸರ್ ನೋಡೋದಾದರೆ, ಶಾಂತಿನಿಕೇತನ್ ಪ್ರಿಪೇರ್ಸ್ ದ ಬಾಯ್ಸ್ ಫಾರ್ ಲೈಫ್. ಶಾಂತಿನಿಕೇತನ್ ಹುಡುಗರನ್ನು ಅವರ ಜೀವನ ನಿರ್ವಹಣೆಗೆ ಹೇಗೆ ಪ್ರಿಪೇರ್ ಮಾಡ್ತಾ ಇತ್ತು, ತಯಾರಿ ಮಾಡ್ತಾ ಇತ್ತು ಅಂದರೆ, ಬೈ ಪ್ರೊವೈಡಿಂಗ್ ಲಿವಿಂಗ್ ಎಜುಕೇಷನ್. ಲಿವಿಂಗ್ ಎಜುಕೇಷನ್ ಮೀನ್ಸ್ ಜೀವನ ಶಿಕ್ಷಣ, ಬದುಕಿನ ಶಿಕ್ಷಣ, ನಮ್ಮ ಜೀವನವನ್ನು ನಡೆಸಲಿಕ್ಕೆ ಬೇಕಾಗಿರುವಂತಹ, ಅಗತ್ಯವಾಗಿರುವಂತಹ ಮಾದರಿಯಲ್ಲಿ ಶಿಕ್ಷಣವನ್ನು ನೀಡಲಾಗ್ತಿತ್ತು. ಲಿವಿಂಗ್ ಎಜುಕೇಷನ್ ಆ್ಯಂಡ್ ಡೆವಲಪಿಂಗ್ ದೇರ್ ನ್ಯಾಚುರಲ್ ಟ್ಯಾಲೆಂಟ್ಸ್ ಥ್ರೂ ದ ಹ್ಯಾಂಡಿ ವರ್ಕ್ಸ್. ಅದ್ರ ಜೊತೆಗೆ ಡೆವಲಪಿಂಗ್ ದೇರ್ ನ್ಯಾಚುರಲ್ ಟ್ಯಾಲೆಂಟ್ಸ್, ಅವರಿಗೆ ನೈಸರ್ಗಿಕವಾಗಿ ಬಂದಿರುವಂತಹ ಅವರ ಪ್ರತಿಭೆಗಳನ್ನು, ಅವರಲ್ಲಿ ಅಡಗಿರುವಂತಹ ಪ್ರತಿಭೆಗಳನ್ನು ಕರಕುಶಲ ಕಲೆಗಳ ಮುಖಾಂತರ, ಹ್ಯಾಂಡಿ ವರ್ಕ್ಸ್ ಮುಖಾಂತರ, ಕರಕುಶಲ ಕಲೆಗಳನ್ನು ಪ್ರಾಕ್ಟೀಸ್ ಮಾಡಿಸೋದ್ರ ಮುಖಾಂತರ ಅವರಲ್ಲಿ ಅಡಗಿರುವಂತಹ ಪ್ರತಿಭೆಗಳನ್ನು ಹೊರಹಾಕೋದಕ್ಕೆ ಅಥವಾ ಪ್ರತಿಭೆಗಳನ್ನು ಮತ್ತಷ್ಟು ಮಗದಷ್ಟು ಪುಷ್ಟಿ ಕೊಡಲಿಕ್ಕೆ ಇಲ್ಲಿ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸಲಾಗ್ತಾ ಇತ್ತು. ಗಾಂಧೀಜಿಯವರು ಹೇಳ್ತಾರೆ, ಯಾವಾಗಲೂ ಕಸುಬು ಆಧಾರಿತ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಒದಗಿಸ್ಬೇಕು ಅಂತ, ಕರಕುಶಲ ಕಲೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಜೀವನ ಆಧಾರಿತ ಶಿಕ್ಷಣವನ್ನು ಕೊಟ್ಟಿದ್ದೇ ಆದರೆ ಮಕ್ಕಳು ಅಥವಾ ಅಲ್ಲಿರುವಂತಹ ಹುಡುಗರು ಅವರ ಜೀವನವನ್ನು ಅವರೇ ಕಟ್ಕೊಳ್ಳೋ ರೀತಿ ಬೆಳೀತಾರೆ, ಡೆವಲಪ್ ಆಗ್ತಾರೆ ಅನ್ನೋವಂತಹ ನೀತಿ ಶಾಂತಿನಿಕೇತನದಲ್ಲಿರುತ್ತೆ. ಅದರ ಆಧಾರವಾಗಿ ಅಲ್ಲಿ ಚಟುವಟಿಕೆಗಳನ್ನು ಕೈಗೊಳ್ಳಲಾಗ್ತಾ ಇರುತ್ತೆ. ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ C4 ಇದೆ. ನಾನು ಇಲ್ಲಿ C4ನ ಡಿಸ್ಕಸ್ ಮಾಡ್ತಾ ಇಲ್ಲ. C4ನ ಹಾಗೆಯೇ ವೊಕ್ಯಾಬ್ಯುಲರಿ ಸೀರೀಸ್ ಏನು ಬರುತ್ತೆ, V1, V2, V3, ಆ ಒಂದು ಎಕ್ಸಸೈಸ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಈಗ ನಾನು C5 ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. C5, ರೈಟ್ ಅ ಪ್ಯಾರಾಗ್ರಾಫ್ ಡಿಸ್ಕ್ರೈಬಿಂಗ್ ಯುವರ್ ಐಡಿಯಾ ಆಫ್ ಅ ಗುಡ್ ಸ್ಕೂಲ್. ನೀವು ಒಂದು ಪ್ಯಾರಾಗ್ರಾಫ್ ಬರೀಬೇಕು. ಏನು ಪ್ಯಾರಾಗ್ರಾಫ್ ಬರೀಬೇಕು ಅಂದರೆ, ಡಿಸ್ಕ್ರೈಬಿಂಗ್ ಯುವರ್ ಐಡಿಯಾ ಆಫ್ ಅ ಗುಡ್ ಸ್ಕೂಲ್. ಒಂದು ಒಳ್ಳೆ ಶಾಲೆ ಅಂದರೆ ಹೇಗಿರಬೇಕು ಅನ್ನೋದನ್ನು ನಿಮ್ಮದೇ ಆದ ರೀತಿಯಲ್ಲಿ ವಿವರಣೆ ಕೊಡ್ತಾ ಒಂದು ಪ್ಯಾರಾಗ್ರಾಫ್ನ ರಚನೆ ಮಾಡಬೇಕು. ಇದು ಈ ಒಂದು ಪ್ರಶ್ನೆ ಆಗಿರುತ್ತೆ. ಹೇಗೆ ರಚನೆ ಮಾಡ್ಬೋದು? ನೀವು ನಿಮ್ಮದೇ ಆದ ರೀತಿಯಲ್ಲಿ ರಚನೆ ಮಾಡಿ.
ನಾನು ನನ್ನದೇ ಆದ ರೀತಿಯಲ್ಲಿ ಇಲ್ಲಿ ಒಂದು ಪ್ಯಾರಾಗ್ರಾಫ್ನ ಬರೆದಿದ್ದೀನಿ, ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎ ಗುಡ್ ಸ್ಕೂಲ್ ಪ್ರೊವೈಡ್ಸ್ ಕ್ವಾಲಿಟಿ ಎಜುಕೇಷನ್ ಆ್ಯಂಡ್ ಗುಡ್ ವ್ಯಾಲ್ಯೂಸ್ ಟು ಸ್ಟೂಡೆಂಟ್ಸ್. ಇಟ್ ಹ್ಯಾಸ್ ಕ್ವಾಲಿಫೈಡ್ ಆ್ಯಂಡ್ ಕೇರಿಂಗ್ ಟೀಚರ್ಸ್. It encourages students to participate in sports, cultural activities, and creative learning. It has a good library, laboratory, and playground. A good school develops the personality and talents of students and prepare them for life. ಹೌದಲ್ವಾ? ಒಂದು ಒಳ್ಳೆ ಶಾಲೆ ಅಂತ ಹೇಳಿದ್ರೆ ಆ ಶಾಲೆ ಕ್ವಾಲಿಟಿ ಎಜುಕೇಷನ್ ಹಾಗೆಯೇ ಗುಡ್ ವ್ಯಾಲ್ಯೂಸ್ನ ಮಕ್ಕಳಿಗೆ ಕೊಡೋ ಹಾಗಿರಬೇಕು. ಎ ಗುಡ್ ಸ್ಕೂಲ್ ಪ್ರೊವೈಡ್ಸ್ ಕ್ವಾಲಿಟಿ ಎಜುಕೇಷನ್ ಆ್ಯಂಡ್ ಗುಡ್ ವ್ಯಾಲ್ಯೂಸ್ ಟು ಸ್ಟೂಡೆಂಟ್ಸ್. ಕ್ವಾಲಿಟಿ ಎಜುಕೇಷನ್ ಕೊಡೋ ರೀತಿ ಇರಬೇಕು, ಹಾಗೆಯೇ ಗುಡ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ ಮೌಲ್ಯಗಳು, ಜೀವನದ ಉತ್ತಮ ಮೌಲ್ಯಗಳನ್ನು ಬೋಧಿಸೋ ಥರ ಕಲಿಸೋ ಥರ ಇರಬೇಕು. ಹಾಗೆಯೇ ಆ ಶಾಲೆಯಲ್ಲಿ ಕ್ವಾಲಿಫೈಡ್ ಮತ್ತು ಕೇರಿಂಗ್ ಟೀಚರ್ಸ್ ಇರಬೇಕು. ಅದು ಒಳ್ಳೆಯ ಶಾಲೆಯಾಗಿದ್ದರೆ ಕ್ವಾಲಿಫೈಡ್ ಟೀಚರ್ಸು ಇರ್ತಾರೆ, ಹಾಗೆ ಕೇರಿಂಗ್ ಟೀಚರ್ಸು ಕೂಡ ಆ ಶಾಲೆಯಲ್ಲಿ ಇರ್ತಾರೆ. ಯಾಕೆ ಕೇರಿಂಗ್ ಟೀಚರ್ಸ್ ಇರಬೇಕು ಅಂತ ಹೇಳಿದ್ರೆ, ಮಕ್ಕಳ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರ ಮೇಲೆ ಕೇರಿಂಗ್ ಇರಬೇಕು. ಆ ಮಕ್ಕಳನ್ನು ನಮ್ಮ ಮಕ್ಕಳು ಅನ್ನೋ ರೀತಿ ಭಾವಿಸಿದ್ರೆ ಆ ಟೀಚರ್ಸು ಖಂಡಿತ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡೋದು ಸಾಧ್ಯ ಆಗುತ್ತೆ, ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಕೇರಿಂಗ್ ಟೀಚರ್ಸ್ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಟ್ ಎನ್ಕರೇಜಸ್ ಸ್ಟೂಡೆಂಟ್ಸ್ ಟು ಪಾರ್ಟಿಸಿಪೇಟ್ ಇನ್ ಸ್ಪೋರ್ಟ್ಸ್, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಕ್ರಿಯೇಟಿವ್ ಲರ್ನಿಂಗ್. ಇಂತಹ ವಾತಾವರಣ ಇದ್ದಾಗ ಅದು ಸ್ಟೂಡೆಂಟ್ಸ್ನ ಯಾವಾಗಲೂ ಕ್ರೀಡೆಗಳಿಗಾಗಿರ್ಬೋದು ಅಥವಾ ಆಟೋಟ ಸ್ಪರ್ಧೆಗಳಿಗಾಗಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ಸೃಜನಾತ್ಮಕವಾಗಿ ಕಲಿಕೆಯಲ್ಲಿ ಮಕ್ಕಳು ತೊಡಗಿರೋ ಥರ ಮಾಡೋದಕ್ಕೆ ಇಂತಹ ವಾತಾವರಣ ಎನ್ಕರೇಜ್ ಮಾಡುತ್ತೆ, ಪ್ರೋತ್ಸಾಹ ನೀಡುತ್ತೆ. ಇಟ್ ಹ್ಯಾಸ್ ಅ ಗುಡ್ ಲೈಬ್ರರಿ, ಲ್ಯಾಬೊರೇಟರಿ ಆ್ಯಂಡ್ ಪ್ಲೇಗ್ರೌಂಡ್. ಆಫ್ಕೋರ್ಸ್ ಒಂದು ಶಾಲೆ ಅಂದರೆ ನಮ್ಮ ಜ್ಞಾನವನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ನಮಗೆ ಲೈಬ್ರರಿ ಇರಬೇಕು, ಹಾಗೆ ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮುಖಾಂತರ ಕಲಿಬೇಕು ಅಂದರೆ ಲ್ಯಾಬೊರೇಟರಿ ಇರಬೇಕು. ಅದೇ ರೀತಿ ಪ್ಲೇಗ್ರೌಂಡ್, ಮಕ್ಕಳಿದ್ದಾರೆ ಅಂದಮೇಲೆ ಅವರಿಗೆ ಆಟದ ಮೈದಾನ ಕೂಡ ಇರಬೇಕು. ಎ ಗುಡ್ ಸ್ಕೂಲ್ ಡೆವಲಪ್ಸ್ ದ ಪರ್ಸನಾಲಿಟಿ ಆ್ಯಂಡ್ ಟ್ಯಾಲೆಂಟ್ಸ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಪ್ರಿಪೇರ್ಸ್ ದೆಮ್ ಫಾರ್ ಲೈಫ್. ಒಂದು ಉತ್ತಮ ಶಾಲೆ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಮಕ್ಕಳ ಪರ್ಸನಾಲಿಟಿಯನ್ನು ಡೆವಲಪ್ ಮಾಡೋ ರೀತಿ, ಪಾಸಿಟಿವ್ ಆಗಿ ಡೆವಲಪ್ ಮಾಡೋ ರೀತಿ ಇರುತ್ತೆ. ಹಾಗೆಯೇ ಮಕ್ಕಳ ಟ್ಯಾಲೆಂಟ್ಸ್ ಅಂದರೆ ಪ್ರತಿಭೆಗಳನ್ನು ಹೊರಹಾಕೋ ರೀತಿ ಇರುತ್ತೆ. ಅದೇ ರೀತಿ ಅವರ ಟ್ಯಾಲೆಂಟ್ಸ್ನ ಹೊರಹಾಕೋದ್ರ ಮುಖಾಂತರ ಅವರ ಪರ್ಸನಾಲಿಟಿಯನ್ನು ಪಾಸಿಟಿವ್ ಆಗಿ ಡೆವಲಪ್ ಮಾಡೋ ಮುಖಾಂತರ ಅವರ ಜೀವನಕ್ಕೆ ಅಥವಾ ಅವರ ಜೀವನವನ್ನು ಎದುರಿಸೋದಕ್ಕೆ ಸಿದ್ಧ ಮಾಡೋ ರೀತಿ ಇರುತ್ತೆ. ಏನೋ ಒಂದು ಉತ್ತಮ ಶಾಲೆ. ನನ್ನ ಪ್ರಕಾರ ಈ ಎಲ್ಲ ರೀತಿ ಇರುವಂಥ ಶಾಲೆ ಒಂದು ಉತ್ತಮ ಶಾಲೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಶಾಲೆಯಿಂದ ಹೊರಬರೋ ಸ್ಟೂಡೆಂಟ್ಸು ಕೂಡ ಮೌಲ್ಯಾಧಾರಿತ ಶಿಕ್ಷಣವನ್ನು ಪಡ್ಕೊಂಡು ಹೊರಬರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿರುತ್ತೆ. ಈ ರೀತಿ ನೀವು ಕೂಡ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ನಿಮ್ಮದೇ ಆದ ವಾಕ್ಯದಲ್ಲಿ ಬರಿಬೋದು. ಇದು ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ C6 ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ರೈಟ್ ಅ ಫ್ಯೂ ಲೈನ್ಸ್ ಅಬೌಟ್ ಯುವರ್ ಸ್ಕೂಲ್. ಇಲ್ಲಿ ನಿಮ್ಮ ಶಾಲೆಯ ಬಗ್ಗೆ ಕೆಲವು ಸಾಲುಗಳನ್ನು ಬರೀಬೇಕಾಗುತ್ತೆ. ರೈಟ್ ಅ ಫ್ಯೂ ಲೈನ್ಸ್ ಅಬೌಟ್ ಯುವರ್ ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಶಾಲೆಯ ಬಗ್ಗೆ ನೀವು ಇಲ್ಲಿ ಒಂದಷ್ಟು ಕೆಲವು ಸಾಲುಗಳನ್ನು ಬರೀಬೇಕು. ಹಾಗೆ ನಮಗೆ ಸಹಾಯ ಆಗೋ ರೀತಿಯಲ್ಲಿ ಕೆಲವೊಂದಷ್ಟು ಕ್ಲೂನು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ನೇಮ್ ಆಫ್ ದ ಸ್ಕೂಲ್, ಲೊಕೇಶನ್, ಸ್ಕೂಲ್ ಬಿಲ್ಡಿಂಗ್, ಫೆಸಿಲಿಟೀಸ್, ಅಬೌಟ್ ಟೀಚರ್ಸ್, ಲ್ಯಾಬೊರೇಟರಿ, ಲೈಬ್ರರಿ, ಸ್ಪೋರ್ಟ್ಸ್ ಎಕ್ಸೆಟ್ರಾ.
ಈ ಥರ ಎಲ್ಲ ನಮಗೆ ಕ್ಲೂಸ್ ಕೊಟ್ಟಿದ್ದಾರೆ. ಆ ಕ್ಲೂಸ್ನ ಇಟ್ಕೊಂಡು, ಆ ವರ್ಡ್ಸ್ನ ಇಟ್ಕೊಂಡು ನಾವು ನಮ್ಮ ಶಾಲೆಯ ಬಗ್ಗೆ ಬರಿಬೋದು. ಒಂದಷ್ಟು ಸಾಲುಗಳನ್ನು ಬರಿಬೋದು. ನಾನಿಲ್ಲಿ ನನ್ನ ಶಾಲೆ ಬಗ್ಗೆ ಬರೆದಿದ್ದೀನಿ. ನೀವು ಯಾವ ರೀತಿ ಬರಿಬೋದು ಅನ್ನೋದಕ್ಕೆ ಇದೊಂದು ಐಡಿಯಾ ಸಿಗುತ್ತೆ. ಆನ್ಸರ್: ಮೈ ಸ್ಕೂಲ್ಸ್ ನೇಮ್ ಈಸ್ ಗವರ್ನಮೆಂಟ್ ಹೈಸ್ಕೂಲ್. ಸರ್ಕಾರಿ ಶಾಲೆ. ನಾನು ಓದಿರೋದು ಒಂದು ಸರ್ಕಾರಿ ಶಾಲೆಯಲ್ಲಿ, ಅಥವಾ ನಾನು ಓದ್ತಾ ಇರೋದು ಒಂದು ಸರ್ಕಾರಿ ಶಾಲೆಯಲ್ಲಾದರೆ ಮೈ ಸ್ಕೂಲ್ಸ್ ನೇಮ್ ಈಸ್ ಗವರ್ನಮೆಂಟ್ ಹೈಸ್ಕೂಲ್. ಇಟ್ ಈಸ್ ಸಿಚುಯೇಟೆಡ್ ಇನ್ ಅವರ್ ವಿಲೇಜ್ ಡ್ಯಾಶ್. ಆ ಶಾಲೆ ಎಲ್ಲಿದೆ, ನಾವು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀವಿ ಆ ಶಾಲೆ ಇರುವಂತಹ ಸ್ಥಳದ ಅಥವಾ ಹಳ್ಳಿಯ ಹೆಸರನ್ನು ಅಥವಾ ನಗರದ ಹೆಸರನ್ನು ಇಲ್ಲಿ ಬರೀಬೋದು. ಇಟ್ ಈಸ್ ಸಿಚುಯೇಟೆಡ್ ಇನ್ ಅವರ್ ವಿಲೇಜ್ ಡ್ಯಾಶ್. ದ ಸ್ಕೂಲ್ ಬಿಲ್ಡಿಂಗ್ ಈಸ್ ನೀಟ್, ಕ್ಲೀನ್ ಆ್ಯಂಡ್ ಸ್ಪೇಷಿಯಸ್. ಆ ಸ್ಕೂಲ್ ಬಿಲ್ಡಿಂಗ್ ನೀಟ್, ಕ್ಲೀನ್ ಮತ್ತು ಸ್ಪೇಷಿಯಸ್ ಆಗಿದೆ. ಅಂದರೆ ತುಂಬ ಕ್ಲೀನಾಗಿ, ಸ್ವಚ್ಛವಾಗಿ, ವಿಶಾಲವಾಗಿದೆ. ಸ್ಪೇಷಿಯಸ್ ಅಂದರೆ ವಿಶಾಲವಾದಂತಹ ಸ್ಥಳ ಇದೆ. ಅವರ್ ಟೀಚರ್ಸ್ ಆರ್ ಎಕ್ಸ್ಪೀರಿಯನ್ಸ್ಡ್, ಫ್ರೆಂಡ್ಲಿ ಆ್ಯಂಡ್ ಹೆಲ್ಪ್ಫುಲ್. ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ತುಂಬ ಅನುಭವ ಇರೋರು. ಎಕ್ಸ್ಪೀರಿಯನ್ಸ್ಡ್ ಅಂದರೆ ಅನುಭವ ಉಳ್ಳವರು. ಫ್ರೆಂಡ್ಲಿ ಆ್ಯಂಡ್ ಹೆಲ್ಪ್ಫುಲ್. ಫ್ರೆಂಡ್ಲಿ ಅಂದರೆ ಸ್ನೇಹಿತರ ರೀತಿ ಇದ್ದಾರೆ, ಅದೇ ರೀತಿ ತುಂಬ ಸಹಾಯ ಮಾಡುವಂತಹ ಮನೋಭಾವ ಇರುವಂಥವರು. ಅವರ್ ಸ್ಕೂಲ್ ಹ್ಯಾಸ್ ಅ ಲೈಬ್ರರಿ, ಸೈನ್ಸ್ ಲ್ಯಾಬೊರೇಟರಿ ಆ್ಯಂಡ್ ಅ ಲಾರ್ಜ್ ಪ್ಲೇ ಗ್ರೌಂಡ್. ನಮ್ಮ ಶಾಲೆಯಲ್ಲಿ ಲೈಬ್ರರಿ ಇದೆ, ಸೈನ್ಸ್ ಲ್ಯಾಬೊರೇಟರಿ ಇದೆ, ವಿಜ್ಞಾನ ಪ್ರಯೋಗಾಲಯ ಇದೆ, ಮತ್ತು ಲಾರ್ಜ್ ಪ್ಲೇ ಗ್ರೌಂಡ್, ತುಂಬ ದೊಡ್ಡ ಮೈದಾನ ಇದೆ. ವಿ ಪಾರ್ಟಿಸಿಪೇಟ್ ಇನ್ ಸ್ಪೋರ್ಟ್ಸ್, ಕಲ್ಚರಲ್ ಪ್ರೋಗ್ರಾಮ್ ಆ್ಯಂಡ್ ಅದರ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ನಾವು ಅದೇ ರೀತಿ ಸ್ಪೋರ್ಟ್ಸಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ, ಅಂದರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಮತ್ತು ಇನ್ನು ಇತರೆ ಕರಿಕ್ಯುಲರ್ ಆ್ಯಕ್ಟಿವಿಟಿನಲ್ಲಿ, ಕರಿಕ್ಯುಲರ್ ಅಂದರೆ ಪಠ್ಯೇತರ, ಪಾಠವನ್ನು ಬಿಟ್ಟು ಉಳಿದಂತೆ ಮಾಡುವಂತಹ ಚಟುವಟಿಕೆಗಳು, ಇಂತಹ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಐ ಆಮ್ ಪ್ರೌಡ್ ಟು ಬಿ ಎ ಸ್ಟೂಡೆಂಟ್ ಆಫ್ ಮೈ ಸ್ಕೂಲ್. ನನಗೆ ನನ್ನ ಶಾಲೆಯ ವಿದ್ಯಾರ್ಥಿ ಅಥವಾ ಈ ಶಾಲೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋದಕ್ಕೆ ಐ ಫೀಲ್ ಪ್ರೌಡ್, ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇದೇ ರೀತಿ ನೀವು ಕೂಡ ನಿಮ್ಮ ಶಾಲೆಯ ಬಗ್ಗೆ 3-4 ಸಾಲುಗಳನ್ನು ಬರೀಬೋದು. ಇದಾಗಿತ್ತು ಎ ಡೇ ಇನ್ ದ ಆಶ್ರಮ್ ಈ ಒಂದು ಲೆಸನ್ನ ನೋಟ್ಸ್. ಇವತ್ತು ನಾವು ಎ ಡೇ ಇನ್ ದ ಆಶ್ರಮ್ನ ನೋಟ್ಸನ್ನು, ಪ್ರಶ್ನೆಗಳಿಗೆ ಉತ್ತರವನ್ನು ಚರ್ಚೆ ಮಾಡಿದ್ವಿ. ಇದರಲ್ಲಿ C4 ಹಾಗೆಯೇ ವೊಕ್ಯಾಬ್ಯುಲರಿನಲ್ಲಿ V1, V2, V3, V4, V5, V6, V7 ಇಲ್ಲಿವರೆಗೂ ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಆಸಕ್ತಿದಾಯಕವಾಗಿತ್ತು ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಹಾಗಾದರೆ ತಡ ಯಾಕೆ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ.